ಗೆಳೆಯರೇ, ಇಂದು ಈ ಒಕ್ಕೂಟ ಸೇರಿದಾಗಿನಿಂದ ನಮ್ಮ ನಾಡಿನ ಮೇಲೆ ಆಗುತ್ತಿರುವ ಅನ್ಯಾಯಗಳು ಅಥವಾ ದೌರ್ಜನ್ಯಗಳನ್ನು ನಾವು ವಿಶ್ಲೇಷಣೆ ಮಾಡೋಣ. ಮುಖ್ಯವಾಗಿ ನುಡಿಯ ಮೇಲಿನ ದೌರ್ಜನ್ಯ. ಒಕ್ಕೂಟ ಸೇರುವುದಕ್ಕೆ ಮೊದಲು ಕನ್ನಡಿಗರಿಗೆ ಇದ್ದ ಒಂದೇ ಒಂದು ನುಡಿ, ಅದು ಕನ್ನಡ ನುಡಿ. ಅದನ್ನೇ ಮಾತನಾಡುವುದು, ಓದುವುದು, ಬರೆಯುವುದು, ವ್ಯವಹರಿಸುವುದು, ಹೀಗೆ ನಮಗಿದ್ದಿದ್ದೇ ಒಂದು ನುಡಿ. ಆದರೆ ಎಲ್ಲರೂ ಒಟ್ಟಿಗೆ ಇರೋಣ ಎಂಬ ಉದ್ದೇಶದಿಂದ ನಮ್ಮ ರಾಜರು ಒಕ್ಕೂಟದಲ್ಲಿ ಯಾವುದೇ ಷರತ್ತಿಲ್ಲದೆ ಸೇರಿದರು. ಆದರೆ ಮಹಾರಾಜರು ಸ್ವತಂತ್ರ ಚಳವಳಿಯಲ್ಲಿ ವಿಮಾನ, ಪೈಲಟ್ಟು, ಇಂಧನ ಇತ್ಯಾದಿ ಎಲ್ಲ ಸಹಾಯಗಳನ್ನು ಸ್ವತಂತ್ರ ಚಳವಳಿ ಮಾಡೋರಿಗೆ ಕೊಟ್ಟಿದ್ದರು, ಸ್ವತಂತ್ರವಾಗಲಿ ಎಂದು. ಆದರೆ ಸ್ವತಂತ್ರ ಬಂದ ನಂತರ ಇದೆಲ್ಲ ಪಡೆದುಕೊಂಡ ನಾಯಕರು ಇದನ್ನೆಲ್ಲ ಮರೆತು ಹೋದರು. ಎಲ್ಲ ರಾಜ್ಯ ಸಂಸ್ಥಾನಗಳಿಗೆ ಮೇಲ್ಪಂಕ್ತಿಯಾಗಿ ಮೊದಲು ಭಾರತ ಒಕ್ಕೂಟವನ್ನು ಸೇರಿದ ಮೈಸೂರು, ನಂತರ ಕರ್ನಾಟಕವಾಗಿ, ಇದರಿಂದ ಒಕ್ಕೂಟಕ್ಕೆ ಆದ ಅನುಕೂಲಗಳು ಇವುಗಳನ್ನೆಲ್ಲ ಆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಥವಾ ಮಂತ್ರಿಗಳು ಇತ್ಯಾದಿಗಳು ಎಲ್ಲ ಮರೆತು ಹೋದರು. ಮುಖ್ಯವಾಗಿ ನಮ್ಮ ನುಡಿ, ಸಂಸ್ಕೃತಿ, ಸಂಸ್ಕಾರ ಇವುಗಳ ಮೇಲೆ ದೌರ್ಜನ್ಯ ನಡೆಸುತ್ತಾ ಬಡಗಣ ಅಂದರೆ ಉತ್ತರದ ಎಡೆಗಳಲ್ಲಿ ನುಡಿ, ಸಂಸ್ಕೃತಿ, ಸಂಸ್ಕಾರಗಳನ್ನು ನಮ್ಮ ಮೇಲೆ ಹೇರುತ್ತಾ ಬರುತ್ತಿದ್ದಾರೆ. ಮುಖ್ಯವಾಗಿ ಅಲ್ಲಿನ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳಂತೆ ಪ್ರಚಾರ ಮಾಡುವುದು. ನಮ್ಮ ಸಂಕ್ರಾಂತಿ, ಶಿವರಾತ್ರಿ, ಉಗಾದಿ, ಮಾರ್ನವಮಿ, ಎಳ್ಳಮಾವಾಸ್ಯೆ, ಹೀಗೆ ಯಾವುದೇ ಹಬ್ಬಗಳಿಗೆ ಬೆಲೆ ಇಲ್ಲದಂತಾಗಿ ಅವರ ಹಬ್ಬಗಳು, ಹೋಲಿ, ದಿವಾಲಿ, ಗಣೇಶ ಇತ್ಯಾದಿಗಳಿಗೆ ಹೆಚ್ಚು ಪ್ರಚಾರ ಕೊಟ್ಟು, ಅದಕ್ಕಾಗಿ ರಾಷ್ಟ್ರೀಯ ರಜೆಗಳನ್ನು ಕೊಟ್ಟು, ಸರ್ಕಾರದಿಂದ ದುಡ್ಡುಗಳನ್ನು ಖರ್ಚು ಮಾಡಿ, ಅವರ ಹಬ್ಬಗಳಲ್ಲಿ ಜೊತೆಯಲ್ಲಿ ನಮ್ಮದು ಬಂದರೆ ಮಾತ್ರ ರಜಾ ಕೊಡ್ತಾರೆ ಅಷ್ಟೇ. ಇಲ್ಲದೇ ಇದ್ದರೆ ಅವರ ಹಬ್ಬಗಳಿಗೆ ಮಾತ್ರ ರಾಷ್ಟ್ರೀಯ ರಜಾ ಕೊಡೋದು. ಅಂದರೆ ಈ ರಾಷ್ಟ್ರ ಎಂಬ ಪರಿಕಲ್ಪನೆ ಬರೀ ಈ ಉತ್ತರದ ಅಥವಾ ಈ ಬಡಗಣ ರಾಜ್ಯಗಳದ್ದು ಮಾತ್ರ ಅನಿಸುತ್ತೆ. ಇನ್ನು ಒಕ್ಕೂಟದ ಹಬ್ಬಗಳಂತ ಮಾಡುವ ಸ್ವತಂತ್ರ ಹಬ್ಬ ಆಗಸ್ಟ್ 15, ಜನವರಿ 26ರ ಗಣರಾಜ್ಯೋತ್ಸವ ಇತ್ಯಾದಿ ರಾಷ್ಟ್ರೀಯ ಹಬ್ಬಗಳಲ್ಲಿ ನಮ್ಮ ನಾಡಿಗೆ ಬೇಕಾದಂತಹ ಒಂದು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಆ ಸಮಯದಲ್ಲಿ ಹೊರಡಿಸುವ ಮೆರವಣಿಗೆಗಳಲ್ಲಿ ನಮ್ಮ ರಾಜ್ಯದ ಟ್ಯಾಬ್ಲೆಗಳಿರಲಿ, ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯೇ ಸಿಗಲ್ಲ. ಇತ್ತೀಚಿನ ವರ್ಷಗಳಲ್ಲಂತೂ ನಮ್ಮ ರಾಜ್ಯಕ್ಕೆ ಅದೆಲ್ಲ ಭಾಗವಹಿಸೋದಕ್ಕೆ ಇವರು ಅವಕಾಶ ಕೊಡ್ತಾ ಇಲ್ಲ. ಅವರ ಧೋರಣೆ ಏನೆಂದರೆ, ಭಾರತವೆಂದರೆ ಬಡಗಣ ರಾಜ್ಯಗಳು ಮಾತ್ರ, ತೆಂಕಣ ರಾಜ್ಯಗಳು ಅವರ ಕರುಣೆಯಿಂದ ಒಕ್ಕೂಟವನ್ನು ಸೇರಿಕೊಂಡಿದ್ದೇವೆ, ನಾವು ಭಿಕ್ಷೆಯಂತೆ ಕೊಟ್ಟರೆ ಅವರು ಪಡೆದುಕೊಳ್ಳಬೇಕು ಎಂಬ ಒಂದು ಧೋರಣೆಯನ್ನು ಅವರು ಅನುಸರಿಸುತ್ತಿದ್ದಾರೆ. ಪಾಪ ಬುದ್ಧಿಗೇಡಿಗಳಿಗೆ ಗೊತ್ತಿಲ್ಲ, ತೆಂಕಣದ ಜನ ಕೊಡುವ ತೆರಿಗೆಯಿಂದಲೇ ಇವರ ಬಹಳಷ್ಟು ರೋಗಿಷ್ಠ ರಾಜ್ಯಗಳು ಬದುಕುತ್ತಿರುವುದು ಎಂದು. ಈಗಲೂ ನಮ್ಮ ರಾಜ್ಯಗಳು ಪ್ರತ್ಯೇಕವಾದರೆ ಬೇರೆ ಎಷ್ಟೋ ಯುರೋಪಿನ ದೇಶಗಳನ್ನು ಆರ್ಥಿಕವಾಗಿ ಮೀರಿಸಬಲ್ಲವು ಎಂದು ಶ್ರೀಮಂತ ದೇಶಗಳೆಂದು ಕರೆಸಿಕೊಳ್ಳುವ ಇವರನ್ನೇ ಮೀರಿಸಿದ ಮೇಲೆ ಇನ್ನು ಜಗತ್ತಿನ ಬೇರೆ ದೇಶಗಳು ಯಾವ ಲೆಕ್ಕ? ನಂತರ ಬರುವುದು ನುಡಿ ಸ್ವಾತಂತ್ರ್ಯ. ಬಂದ ಮೇಲೆ ಇವರ ದೌರ್ಜನ್ಯ, ಬಡಗಣ ಬಹಳಷ್ಟು ರಾಜ್ಯಗಳ ನುಡಿಗಳನ್ನು, ಉದಾಹರಣೆಗೆ ಭೋಜಪುರಿ, ಮಾಗಧಿ, ಅರ್ಧ ಮಾಗಧಿ, ಮೈಥಿಲಿ, ಹೀಗೆ ಬಹಳಷ್ಟು ನುಡಿಗಳನ್ನು ಈ ಹಿಂದಿ ಎಂಬ ಒಂದು ನುಡಿ ನಾಶ ಮಾಡಿದೆ. ಇವರಿಗೆ ಹಿಂದಿಯೇ ಶ್ರೇಷ್ಠ.
ನುಡಿಗಳ ಇತಿಹಾಸ ಶ್ರೇಷ್ಠತೆಯನ್ನು ಸರಿಯಾಗಿ ನೋಡಿದರೆ ಕೇವಲ 600 ವರ್ಷಗಳ ಹಿಂದೆ ಬಿಜಾಪುರದ ಆದಿಲ್ ಶಾಹಿ ಸಂಸ್ಥಾನದಲ್ಲಿ ಪರ್ಷಿಯಾ ಉರ್ದುಗಳ ಆಕ್ರಮ ಸಂತಾನವಾಗಿ ಹುಟ್ಟಿದ ಹಿಂದಿ ಆಗ ಅಲ್ಲಿದ್ದ ಗುಲಾಂ ಬಡೆ ಖಾನ್ ಮುಖಾಂತರ ಪ್ರಚಾರಗೊಂಡು ಎಲ್ಲ ಕಡೆ ಹರಡಿತು. ಇಲ್ಲದಿದ್ದರೆ ಹಿಂದಿ ಎನ್ನುವುದು ಎಲ್ಲೂ ಇರಲೇ ಇಲ್ಲ. ಆದರೆ ತೆಂಕಣದ ಕನ್ನಡ, ತಮಿಳು, ತೆಲುಗು, ತುಳು, ಮಲಯಾಳಿ ನುಡಿಗಳು 10-20 ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿವೆ. ಇನ್ನು ಈ ನುಡಿಗಳ ಶಕ್ತಿಯ ಬಗ್ಗೆ ಹೇಳಬೇಕಂದರೆ ಕನ್ನಡ ಯಾವುದೇ ಶಬ್ದ ಮನುಷ್ಯನ ಬಾಯಿಂದ ಬರಲಿ ಅಥವಾ ಬೇರೆ ಎಲ್ಲಿಂದಲಾದರೂ ಶಬ್ದ ಬರಲಿ, ಅದನ್ನು ಅಕ್ಷರಗಳ ಮುಖಾಂತರ ಬರೆದು ತೋರಿಸುವಂತಹ ಶಕ್ತಿ ಇರುವುದು ಜಗತ್ತಿನ ಬಹಳ ಕಡಿಮೆ ನುಡಿಗಳಿಗೆ. ಅದರಲ್ಲಿ ಮೊದಲನೆಯದು ಕನ್ನಡ. ಇನ್ನು ವ್ಯಾಕರಣದ ವಿಷಯಕ್ಕೆ ಬಂದರಂತೂ ಕನ್ನಡ ನುಡಿಯನ್ನು ಮೀರಿಸುವಂತಹ ಬೇರೆ ನುಡಿ, ವ್ಯಾಕರಣ, ಛಂದಸ್ಸು, ಅದರಲ್ಲಿ ಬರುವಂತಹ ಪ್ರಭೇದಗಳು ಬೇರೆ ಯಾವ ನುಡಿಗಳಲ್ಲೂ ನಮಗೆ ಕಾಣಸಿಗುವುದಿಲ್ಲ. ನಮ್ಮ ನುಡಿಗಳ ಹತ್ತಿರ ಕೂಡ ಬರಲಾಗದ ಹಿಂದಿ ಅಂತಹವರು ರಾಷ್ಟ್ರೀಯ ನುಡಿಯನ್ನಾಗಿ ಮಾಡಲು ಹೋಗಿ ತಮಿಳಿನವರಿಂದ ಕನ್ನಡಿಗರೇ ಆ ವಿಷಯದಲ್ಲಿ ಕೈಲಾಗದವರು ಉಗಿಸಿಕೊಂಡು ಈ ಪ್ರಸ್ತಾಪವನ್ನು ಕೈಬಿಟ್ಟು ಕಳ್ಳತನದಿಂದ ಎಲ್ಲರ ಮೇಲೆ ಹೇರಲು ಹೊರಟಿದ್ದಾರೆ. 60ರ ದಶಕದಲ್ಲಿ ಒಕ್ಕೂಟದವರೆಲ್ಲ ಹಿಂದಿ ಕಲಿಯಬೇಕು ಎಂದು ಓದಿನಲ್ಲಿ ಹಿಂದಿ ಒಂದು ನುಡಿಯನ್ನಾಗಿ ಕಲಿಯಬೇಕು ಎಂದು ಒತ್ತಾಯ ಮಾಡಿದಾಗ ತಮಿಳು ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಕ್ಕೆ ತಮಿಳುನಾಡು ಬಿಟ್ಟು ಬೇರೆ ತೆಂಕಣದ ರಾಜ್ಯಗಳಿಗೆ ಹಿಂದಿ ಹೇರಿಕೆ ಮಾಡಿದ್ದಾರೆ. ತಮಿಳಿನವರಷ್ಟು ಸ್ವಾಭಿಮಾನವಿಲ್ಲದ ಮಿಕ್ಕ 4 ರಾಜ್ಯಗಳು ಅದಕ್ಕೆ ತಲೆ ಒಡ್ಡಿ ಅನುಭವಿಸುತ್ತಿವೆ. ಅದನ್ನು ತಿಳಿದವರಿಗೆ ತಿಪ್ಪೆ ಸಾರಿಸುವಂತೆ 3 ನುಡಿಗಳು ಕಲಿತರೆ ಒಳ್ಳೆಯದು, ಬೇರೆ ರಾಜ್ಯಗಳಲ್ಲಿ ಬದುಕಲು ಹೋದಾಗ ಅನುಕೂಲವಾಗುತ್ತದೆ ಎನ್ನುತ್ತಾರೆ. ಆದರೆ ಸದಾಕಾಲಕ್ಕೂ ಬೇರೆ ರಾಜ್ಯಗಳಿಗೆ ವಲಸೆ ಬರುವುದು ಬಡಗಣ ರಾಜ್ಯಗಳೇ ಹೊರತು ತೆಂಕಣದ ರಾಜ್ಯಗಳಲ್ಲ. ಹಾಗಿದ್ದಲ್ಲಿ ಬೇರೆ ನುಡಿಗಳನ್ನು ಅವರು ಹೊಟ್ಟೆ ಹೊರಲಿಕ್ಕೆ ಹೋಗಬೇಕಾದಂತಹ ನಾಡಿನ ನುಡಿಗಳನ್ನು ಕಲಿಬೇಕಾದ್ದು ಈ ತೆಂಕಣದ ಜನರ ಕರ್ತವ್ಯ ಅಲ್ವೇ? ಕನ್ನಡಿಗರು ಏನೇ ಇದ್ದರೂ ಸಾಧ್ಯವಾದರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯ ನುಡಿಗಳನ್ನು ಕಲಿತು ಅಲ್ಲಿನ ಬದುಕನ್ನು, ಒಳ್ಳೆಯ ಬದುಕನ್ನು ಬದುಕುತ್ತಿದ್ದಾರೆ ಹೊರತು ಈ ಬಡಗಣದ ರೋಗಿಷ್ಠ ರಾಜ್ಯಗಳಿಗೆ ಹೋಗುವುದಿಲ್ಲ. ಅವೇ ತಿನ್ನೋಕ್ಕಿಲ್ಲದೆ ಇಲ್ಲಿಗೆ ಬರುತ್ತವೆ. ಇನ್ನು 3 ನುಡಿ ಕಲಿತರೆ ಅನುಕೂಲ ಎನ್ನುವ ಕೇಂದ್ರ ಸರ್ಕಾರದ ತಿಪ್ಪೆ ನೀತಿಯಂತೆ ಬಡಗ ರಾಜ್ಯಗಳಲ್ಲಿ ಯಾಕೆ ಜಾರಿ ಮಾಡಿಲ್ಲ? ಅವರ್ಯಾಕೆ 3 ನುಡಿಗಳನ್ನು ಕಲಿಬಾರದು? ಮುಖ್ಯವಾಗಿ ಅವರಿಗೆ ಬೇಕಾಗಿರೋದು, ಏಕೆಂದರೆ ಬೇರೆ ಕಡೆ ವಲಸೆ ಹೋಗುವುದು ಅವರೇ. ಕನ್ನಡ ನಾಡಂತೂ ಮಹಾರಾಜರ ಮಾನವೀಯ ನಿರ್ಧಾರಗಳಿಂದ ಅಂದಿಗೂ ಇಂದಿಗೂ ಎಂದಿಗೂ ಸುಖವಾಗಿಯೇ ಇರುತ್ತೇವೆ ಮುಂದಕ್ಕೂ. ಇನ್ನು ಹಿಂದಿಯ ಭಾರತದ ಒಂದೇ ನುಡಿಯನ್ನಾಗಿ ಮಾಡಬೇಕೆನ್ನುವ ದುರಹಂಕಾರದಿಂದ ನಾವು ಕಟ್ಟುವ ತೆರಿಗೆ ದುಡ್ಡಿನಿಂದ ವರ್ಷಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡುತ್ತಾರೆ. ಸಂವಿಧಾನದ ಕಟ್ಟಳೆಯಂತೆ ಭಾರತದಲ್ಲಿ 22 ಅಧಿಕೃತ ನುಡಿಗಳಿವೆ. ಇವೆಲ್ಲ ನುಡಿಗಳಿಗೂ ಸಮಾನವಾದ ಮರ್ಯಾದೆ, ಅವಕಾಶ ಮಾಡಲೇಬೇಕು. ಭಾರತದ ಎಲ್ಲ ಸಾಂಸ್ಕೃತಿಕ ಸಂಸ್ಕಾರಗಳು, ಕಲೆಗಳು ಒಂದೇ ರೀತಿಯ ಅವಕಾಶ, ಮರ್ಯಾದೆ ಕೊಡಲೇಬೇಕು. ಆದರೆ ಈಗೇನಾಗುತ್ತಿದೆ, ವರ್ಷಕ್ಕೆ 500 ಕೋಟಿಯಷ್ಟು ದುಡ್ಡನ್ನು ಹಿಂದಿ ಅಭಿವೃದ್ಧಿಗೆ ಎಂದು ಖರ್ಚು ಮಾಡಿ ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ, ಬ್ಯಾಂಕುಗಳಲ್ಲಿ, ರೈಲ್ವೆ, ವಿಮಾನ ಇತ್ಯಾದಿ ಕಡೆಗಳಲ್ಲಿ ಪರೀಕ್ಷೆಗಳನ್ನು ಕೇವಲ ಹಿಂದಿ, ಇಂಗ್ಲೀಷ್ನಲ್ಲಿಯೇ ನಡೆಸಿ ಕೇವಲ ಹಂದಿಗಳು ಮಾತ್ರ ಕೆಲಸಕ್ಕೆ ಸೇರುವಂತೆ ಮಾಡುತ್ತಿದ್ದಾರೆ. ಆ ಹಂದಿಗಳು ಜನರ ಸಂಪರ್ಕದಲ್ಲಿ ಹಿಂದಿ ಮಾತನಾಡಬೇಕು, ಇಲ್ಲದಿದ್ದರೆ ಭಾರತ ಬಿಟ್ಟು ತೊಲಗಿ ಎನ್ನುವಷ್ಟು ದುರಹಂಕಾರ ತೋರಿಸುತ್ತಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದ ಈ ಜೀವ ವಿರೋಧಿ ನೀತಿಯೇ ಕಾರಣ. ಹೀಗೆಲ್ಲ ಮಾಡಲಿಕ್ಕೆ ಇವರಿಗೆ ಅವಕಾಶ ಕೊಟ್ಟವರು ಯಾರು? ಕರ್ನಾಟಕದಿಂದ ಆಯ್ಕೆಯಾಗುವ ಸಂಸದರಂತೂ ಎಷ್ಟೇ ಹೇಳಿದರೂ ಹೇಡಿಗಳಂತೆ ಲೋಕಸಭೆಯಲ್ಲಿ ಒಂದೇ ಒಂದು ಮಾತನ್ನು ಕೂಡ ನಾಡಿನ ಬಗ್ಗೆ ಅವರು ಮಾತನಾಡುವುದಿಲ್ಲ. ನಾವು ಒಕ್ಕೂಟ ಸೇರಿರುವುದು ಹೀಗೆ 2ನೇ ದರ್ಜೆಯ
ಜನರಂತೆ ಬಾಳುವುದಕ್ಕೆ ನಾಚಿಕೆಯಾಗಬೇಕು. ಮೊದಲು ಸ್ವಾಭಿಮಾನ ಇಲ್ಲದ ಕನ್ನಡಿಗರಿಗೆ, ಜನರಿಗೆ ಗೌರವದ ಬದುಕನ್ನು ಕೊಡಬೇಕಾದ ಜನಪ್ರತಿನಿಧಿಗಳಿಗೆ, ಕನ್ನಡದ ಹೆಸರಿನಲ್ಲಿ ಹೊಟ್ಟೆ ಹೊರೆಯುವ ಮಾಧ್ಯಮಗಳು, ಸಾರ್ವಜನಿಕ ಜನಪ್ರತಿನಿಧಿಗಳಿಗೆ